ಸ್ಟಾರ್ಟ್ ಆಗಿ ನಮ್ಮ ಈ ದಿನ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಅದೃಷ್ಟ ಕೂಡ ಬಂದಿದೆ ಅಂತ ಹೇಳಿಕ್ ಬಯಸ್ತಾರೆ. ಅದೃಷ್ಟ ಕೂಡ ಅವರು MP ಕ್ಯಾಂಡಿಡೇಟ್ ಅಲ್ಲ. ನಮ್ಮಲ್ಲಿರೋ ಕುಂತಿರೋಂತ ಲೀಡರ್ಗಳೆಲ್ಲ ಏನ್ ಹಠ ಮಾಡಿದ್ರು ಏನ್ ಜಾದು ಹೊಡೆದ್ರು ಗೊತ್ತಿಲ್ಲ. ಅವರು ಇಡೀ ರಾಜ್ಯ ತಿರುಗಬೇಕಾಗ್ತದೆ, ರಾಷ್ಟ್ರ ತಿರುಗಬೇಕಾಗ್ತದೆ. ಈ ದಿನ ಮಂಡ್ಯ ಜಿಲ್ಲೆಗೆ ಯಾಕೆಂದ್ರೆ ನನ್ನ ಮನೆಗೆ ಬಂದ ತಕ್ಷಣ ನಾನು ಸರೆಂಡರ್ ಆಗುತ್ತೆ. ಹಿಂದೆಲ್ಲ 1% ನಾನು ಇಟ್ಕೊಳ್ಳಿಲ್ಲ. ನಡೆದಿರುತ್ತೆ ರಾಜಕಾರಣದಲ್ಲೆಲ್ಲ, ಯಾಕೆಂದ್ರೆ ನಮಗೆ ಗೊತ್ತಿದೆ. ಆದ್ರೆ ಅಂತ ದೊಡ್ಡ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಉತ್ತಮವಾದ ಅವರು ಮಂತ್ರಿ ಸೆಂಟ್ರಲ್ ನಲ್ಲಿ ಹಾಗೆ ಆಗ್ತಾರೆ. ಕುಮಾರಣ್ಣ ಯಾರು ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜಾಗ ಯಾರು ತಗೋತಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಸೆಂಟ್ರಲ್ಗೆ ಅವ್ರು ಕಳ್ಸಿದ್ಮೇಲೆ ಏನೋ ನಮ್ಮ ಯುವ ಲೀಡರ್ಗೂ ಅದೃಷ್ಟ ಕೂಡ ಬರ್ಬೋದು ಅಂತ ಹೇಳಿಕ್ ಬಯಸ್ತಾರೆ. ಸ್ಟಾರ್ಟ್ ಆಗಿ ನಮ್ಮ ಈ ದಿನ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಅದೃಷ್ಟ ಕೂಡ ಬಂದಿದೆ ಅಂತ ಹೇಳಿಕ್ ಬಯಸ್ತಾರೆ. ಅದೃಷ್ಟ ಕೂಡ ಅವರು MP ಕ್ಯಾಂಡಿಡೇಟ್ ಅಲ್ಲ. ನಮ್ಮಲ್ಲಿರೋ ಕುಂತಿರೋಂತ ಲೀಡರ್ಗಳೆಲ್ಲ ಏನ್ ಹಠ ಮಾಡಿದ್ರು ಏನ್ ಜಾದು ಹೊಡೆದ್ರು ಗೊತ್ತಿಲ್ಲ. ಅವರು ಇಡೀ ರಾಜ್ಯ ತಿರುಗಬೇಕಾಗ್ತದೆ, ರಾಷ್ಟ್ರ ತಿರುಗಬೇಕಾಗ್ತದೆ. ಈ ದಿನ ಮಂಡ್ಯ ಜಿಲ್ಲೆಗೆ ಯಾಕೆಂದ್ರೆ ನನ್ನ ಮನೆಗೆ ಬಂದ ತಕ್ಷಣ ನಾನು ಸರೆಂಡರ್ ಆಗುತ್ತೆ. ಹಿಂದೆಲ್ಲ 1% ನಾನು ಇಟ್ಕೊಳ್ಳಿಲ್ಲ. ನಡೆದಿರುತ್ತೆ ರಾಜಕಾರಣದಲ್ಲೆಲ್ಲ, ಯಾಕೆಂದ್ರೆ ನಮಗೆ ಗೊತ್ತಿದೆ. ಆದ್ರೆ ಅಂತ ದೊಡ್ಡ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಉತ್ತಮವಾದ ಅವರು ಮಂತ್ರಿ ಸೆಂಟ್ರಲ್ ನಲ್ಲಿ ಹಾಗೆ ಆಗ್ತಾರೆ. ಕುಮಾರಣ್ಣ ಯಾರು ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಜಾಗ ಯಾರು ತಗೋತಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಸೆಂಟ್ರಲ್ಗೆ ಅವ್ರು ಕಳ್ಸಿದ್ಮೇಲೆ ಏನೋ ನಮ್ಮ ಯುವ ಲೀಡರ್ಗೂ ಅದೃಷ್ಟ ಕೂಡ ಬರ್ಬೋದು ಅಂತ ಹೇಳಿಕ್ ಬಯಸ್ತಾರೆ.